ಪಾಂಡುಪುರ ಪಟ್ಟಣದ ಪುರಸಭೆ ಅಧಿಕಾರಿಗಳ ದುರಾಡಳಿತ ಅಲಿಸಿ ಪುರಸಭೆ ಉಳಿಸಿ ಮುಖ್ಯಾಧಿಕಾರಿ ಹಠಾವ ಪುರಸಭೆ ಬಚಾವ ಎಂಬ ಘೋಷಣೆಯಡಿ ಸಾರ್ವಜನಿಕರು ಪುರಸಭೆ ಮುಂದೆ ಅಡಿಗೆ ತಯಾರಿಸುವ ಮೂಲಕ ಪ್ರತಿಭಟನೆ ನಡೆಸಿ ಊಟ ಸೇವಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷ ಪಿಎಸ್ ಜಗದೀಶ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭ್ರಷ್ಟ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದರು. ಪಾಂಡುಪುರ ಪುರಸಭೆಗೆ ಸತೀಶ್ ಕುಮಾರ್ ಮುಖ್ಯಾಧಿಕಾರಿಗೆ ಬಂದ ನಂತರ ಭ್ರಷ್ಟಾಚಾರ ಮಿತಿಮೀರಿದೆ. ಖಾತೆ ಬದಲಾವಣೆ, ಈ ಸ್ವತ್ತು ಸೇರಿದಂತೆ ಪ್ರತಿಯೊಂದು ಕೆಲಸಕ್ಕೂ ಲಂಚ ನೀಡದ ಹೊರತಾಗಿ ಸಾರ್ವಜನಿಕರ ಕೆಲಸವಾಗುವುದಿಲ್ಲ. ಗಣಪತಿ ಹಬ್ಬದ ಹಿಂದಿನ ದಿನ ಗಣಪತಿ ವ್ಯಾಪಾರಿಗಳಿಂದ 80,000 ಹಣಕ್ಕೆ ಬೇಡಿಕೆ ಇಡಲಾಗಿದೆ. ಸಾರ್ವಜನಿಕರೊಂದಿಗೆ ಸತೀಶ್ ಕುಮಾರ್ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ. ಪುರಸಭೆಯ ಭ್ರಷ್ಟಾಚಾರ ಹಾಗೂ ಕೆಲಸದ ವಿಳಾಸದ ಬಗ್ಗೆ ಪ್ರಶ್ನೆ ಮಾಡುವ ವ್ಯಕ್ತಿಗಳಿಗೆ ಸುಳ್ಳು ಕೇಸು ಹಾಕಿ ಜೈಲಿಗೆ ಕಳುಹಿಸುವುದಾಗಿ ಬೆದರಿಕೆ ಹಾಕಿರುತ್ತಾರೆ ಎಂದು ಪ್ರತಿಭಟನಾಕಾರರು ದೂರಿದರು. ಸತೀಶ್ ಕುಮಾರ್ ಹುದ್ದೆ ಮುಖ್ಯಾಧಿಕಾರಿ ಹುದ್ದೆಯಾಗಿಲ್ಲ, ಬದಲಿಗೆ ಅವರು ಕೆಳಹಂತದ ಅಧಿಕಾರಿಯಾಗಿದ್ದು, ಇವರನ್ನು ತಕ್ಷಣ ಬಿಡುಗಡೆಗೊಳಿಸಿ ಮುಖ್ಯಾಧಿಕಾರಿ ಹುದ್ದೆಯಲ್ಲಿರುವ ಅರ್ಹ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಈ ಹಿಂದೆ ಕೆಲಸ ಮಾಡುವ ಸ್ಥಳಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ಮಾಡಿರುವ ಆರೋಪಗಳಿವೆ. ಜೊತೆಗೆ ಇವರ ವಿರುದ್ಧ ಲೋಕಾಯುಕ್ತ ಸೇರಿದಂತೆ ಇತರ ಇಲಾಖೆಗಳ ಪ್ರಕರಣಗಳ ತನಿಖೆಯಲ್ಲಿದೆ. ಇಂಥ ಭ್ರಷ್ಟ ಜನ ವಿರೋಧಿ ಸರ್ವಾಧಿಕಾರಿ ಸತೀಶ್ ಕುಮಾರನ್ನು ಬಿಡುಗಡೆಗೊಳಿಸಿ ಸಮಾಜಮುಖಿ ಕೆಲಸವನ್ನು ಮಾಡುವ ಅಧಿಕಾರಿಯನ್ನು ಪುರಸಭೆಗೆ ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು. ಕೇರ್ಪಡೆ ಸತೀಶ್ ಕುಮಾರ್ ಅವರ ಅಕ್ರಮವನ್ನು ಪ್ರಶ್ನೆ ಮಾಡಿದ್ದಂಥ ಹಾಲಿ ಪುರಸಭಾ ಸದಸ್ಯರನ್ನು ಜೈಲಿಗೆ ಕಳಿಸಿರುವ ಅಪಕೀರ್ತಿ ಇವರ ಮೇಲಿದ್ದು, ಪಾಂಡುಪುರದಲ್ಲಿಯೂ ಸಹ ಪ್ರಶ್ನೆ ಮಾಡುವವರನ್ನು ಜೈಲಿಗೆ ಕಳಿಸುವ ಸಾಧ್ಯತೆ ಇರುವುದರಿಂದ ತಕ್ಷಣ ಇವರನ್ನು ಹುದ್ದೆಯಿಂದ ಬಿಡುಗಡೆಗೊಳಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಪುರಸಭಾ ಅಧ್ಯಕ್ಷರು, ಉಪವಿಭಾಗಾಧಿಕಾರಿಗಳು ಇಲ್ಲ ಜಿಲ್ಲಾಧಿಕಾರಿಗಳು ಆಗಮಿಸಿ ಸೂಕ್ತ ಭರವಸೆ ನೀಡದ ಹೊರತು ಪ್ರತಿಭಟನಾ ಸ್ಥಳ ಬಿಟ್ಟು ಕದಲುವುದಿಲ್ಲ ಎಂದು ಬಿಗಿಪಟ್ಟು ಹಿಡಿದಿದ್ದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಭೇಟಿ ನೀಡಿ ಪ್ರತಿಭಟನಾಕಾರ ಅಹವಾಲು ಆಲಿಸಿದರು. ಈ ವೇಳೆ ಪ್ರತಿಭಟನಾಕಾರರು ಮುಖ್ಯಾಧಿಕಾರಿ ತೊಲಗಬೇಕು, ಇಲ್ಲದಿದ್ದರೆ ಅವರ ವಿರುದ್ಧ ನಿರಂತರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ವನಗಿರಿಗೌಡ, ಮುಖಂಡರಾದ ಸೀತಾರಾಮ್, ಎಚ್ ನಾರಾಯಣ್, ಎಚ್ ಕೆ ದೊರೆಸ್ವಾಮಿ, ಎಚ್ ಪಿ ಚಂದ್ರಶೇಖರ, ಜೆ ಬಾಲಗಂಗಾಧರ, ಹಿರಿಮಳಿ ಸೀನಪ್ಪ, ಅಭಿ, ವಿಷ್ಣು ವಿಠಲ್, ಹಿರೇಗೌಡ, ಆಟೋ ಯೋಗೇಶ, ಆನಂದ, ಪವನ್, ಗೌರಮ್ಮ, ಭಾರತಿ, ಬಳಸ್ಕುಪ್ಪೆ, ಸೌಮ್ಯ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಭ್ರಷ್ಟಾಚಾರ ಅಳಿಸಿ, ಪುರಸಭೆ ಉಳಿಸಿ, ಭ್ರಷ್ಟಾಚಾರ ಅಳಿಸಿ. ನೀವೆಲ್ಲ ಕರೆದಿರತ್ತು ಬರ್ತಾರೆ ಅಂತ ಬರಲಿ ಬರಲಿ ಅಂದ್ರೆ ಅಧ್ಯಕ್ಷರು ಬರಲಿ 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 ಎಲ್ಲಿಯ ತನಕ ಹೋರಾಟ, ಬರಲಿ 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 ನಮ್ಮ ನೀವು ಕೂಗೋದು ಕೇಳಿಸಿ ಎಸಿ ಬರುವಂಗ ಎಲ್ಲ ಕೈ ಮೇಲೆ ಮಾಡಿ. ಬರಲಿ 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 ಡಿ ಸಿ ಬರಲಿಗೆ ಎಲ್ಲ ಎರಡು ಕೈ ಮೇಲೆ ಮಾಡಿ ಜೋರ. ಅವ್ರು ಬರ್ಬೇಕು ಅಂದ್ರೆ ನೀವು ಬರಲಿ 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 ಬರಲಿ. ಕೇಳಿಸ್ತಾ ಇಲ್ಲ ಅವ್ರಿಗೆ, ಕೇಳಿಸ್ತಾ ಇಲ್ಲ. ಅಲ್ಲಿ ಅಲ್ಲಿ ಸುಮ್ಮನೆ ಕೈ ಮೇಲೆ ಮಾಡ್ರಿ. ಬರಲಿ 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 ಬರಲಿ. ಉಳಿಸಿ 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 ಉಳಿಸಿ. ಹಟಾವೋ ಹಟಾವೋ ಸತೀಶ್ ಹಟಾವೋ, ಮುಖ್ಯಾಧಿಕಾರಿ ಸತೀಶ್ ಹಟಾವೋ, ಹಟಾವೋ ಹಟಾವೋ ಮುಖ್ಯಾಧಿಕಾರಿ ಹಟಾವೋ. ಉಳಿಸಿ ಉಳಿಸಿ ಪುರಸಭೆ ಉಳಿಸಿ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಳಿಸಿ ಅಳಿಸಿ ಭ್ರಷ್ಟಾಚಾರ ಅಳಿಸಿ, ಭ್ರಷ್ಟಾಚಾರ ಅಳಿಸಿ 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 ಉಳಿಸಿ 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 ಉಳಿಸಿ. ಮುಖ್ಯಾಧಿಕಾರಿ ಸತೀಶ್ ಅವರಿಗೆ, ಮುಖ್ಯಾಧಿಕಾರಿ ಸತೀಶ್ ಅವರಿಗೆ, ಮುಖ್ಯಾಧಿಕಾರಿ ಸತೀಶ್ ಅವರಿಗೆ
ಭ್ರಷ್ಟ ಆಡಳಿತಾಧಿಕಾರಿಗಳಿಗೆ ಭ್ರಷ್ಟ ಆಡಳಿತಾಧಿಕಾರಿಗಳಿಗೆ ಬಂದು ಕುತ್ಕೊಂಡ್ರೆ ಯಾರು ಬೇಕಾದ್ರೆ ಮಾತ್ರ ಇರ್ತಾರೆ ಸರ್, ಇಲ್ಲ ಅಂದ್ರೆ ಯಾರು ಎಲ್ಲ ಹೊರಗಡೆ ಹೋಗ್ಬೇಕು. ಅಧಿಕಾರಿನ ಯಾರೂ ಮೀಟ್ ಮಾಡೋದಿರಲಿಲ್ಲ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ ತನಕ ಮುಖ್ಯಾಧಿಕಾರಿನ ಭೇಟಿ ಮಾಡುವಂಥ ಮುಕ್ತ ಅವಕಾಶ ಇತ್ತು. ಎಮರ್ಜೆನ್ಸಿ ಇದ್ದರೆ ಏನೋ ಅಧ್ಯಕ್ಷರಿಂದನೋ ಇನ್ನೊಬ್ಬರಿಂದನೋ ಮಾಡ್ತಿದ್ರು. ಆದರೆ ಇವ್ರು ಮಾಡಿರೋದು ನೋಡಿದ್ರಲ್ಲ, ತಮ್ಮ ಗಮನಕ್ಕೆ ಬಂದಿದೆ. ಇನ್ನೂ ಖುಷಿ ಏನು ನಾಗರಿಕರಾಗಿ ಬದುಕಬೇಕು, ನಮ್ಮ ಸಮಾನ ಹಕ್ಕು ಸಿಗಬೇಕು ಅಂದ್ರೆ ನಾವು ಹೋರಾಟದಲ್ಲಿ ಯಾವಾಗಲೂ ಭಾಗಿಯಾಗಬೇಕು. ಹೋರಾಟ ಅಂದ್ರೆ ಮೊದಲು ಬಿಜೆಪಿಲಿ ಮಂಜಣ್ಣನೇ ಇರ್ಬೋದು, ಮಂಜಣ್ಣನ ಸಹಪಾಠಿಗಳು ದೊರಸಾಮಣ್ಣ, ನಮ್ಮ ದಿವಂಗತ ನಾಗಣ್ಣ ತಿರೋಗವ್ರೆ, ಅವರು ನಮ್ಮ ಇತ್ತೀಚಿನ ದಿನದಲ್ಲಿ ಸೀನಪ್ಪ, ಮತ್ತೆ ನಮ್ಮ ಕಬ್ಬಣದಂಗಡಿ ನಾಗಣ್ಣ, ಶಾಂತಿ ಅಣ್ಣ, ಮತ್ತೆ ಸುಬ್ರಹ್ಮಣ್ಯ ಅಣ್ಣ, ಇನ್ನೂ ಅನೇಕ ಬಂಧು ಮಿತ್ರರಿದ್ರು. ಅದೇ ರೀತಿ ರೈತ ಸಂಘದಲ್ಲಿ ನಾನು ನೋಡಿದಂಗೆ ಪುಟ್ಟಣ್ಣಯ್ಯವರು, ಗೋವಿಂದೇಗೌಡರು, ಇನ್ನೂ ಅನೇಕ ಬಂಧುಗಳು, ಅಲ್ಕುಪ್ಪೆ ನಮ್ಮ ಕೆಂಪುಗೌಡರು ಮತ್ತೆ ಇನ್ನೂ ತುಂಬ ಬಂಧು ಮಿತ್ರರಿದ್ರು. ಅದಲ್ಲದೆ ದಲಿತ ಸಂಘಟನೆಯವರು ಇವಾಗ ತುಂಬ ಯಾಕೋ ಹೋರಾಡ್ತಾರೆ. ಮತ್ತೆ ಹಿಂಗೆ 11 ಅಡಿ 400 ಅಡಿ DCC ಬ್ಯಾಂಕ್ ತನಕ ಆಗಿದೆ. ಕಾರಣ ಇಷ್ಟೇ, ಹೈಕೋರ್ಟ್ನಲ್ಲಿ ಅವರು ಮಾಡಿಕೊಟ್ಟಿರೋದು ಯಾವ ಉದ್ದೇಶದಲ್ಲಿ ಅಂದರೆ, ನಮಗೆ ಯಾವುದೇ ಅಲ್ಲಿ ಕುಂಟೇಗೌಡರ ಜಾಗದಲ್ಲಿ ಯಾರು ತಗೊಂಡಿರ್ಬೋದು, ಕುಂಟೇಗೌಡರು ಉಳಿಸ್ಕೊಂಡಿರ್ಬೋದು. ಆದರೆ ಪಾಂಡು ಪುರಸಭೆಗೆ ಆಸ್ತಿ ಬರಬೇಕು, ಪುರಸಭೆಗೆ ಒಂದು ಆದಾಯ ಬರಬೇಕು ಅಂದರೆ ಅವ್ರು ಕೊಟ್ಟಿರೋಂಥ ಒಂದು ಏನು ನಮಗೆ ಮಳಿಗೆ ಮಾಡಿ ಅದರಲ್ಲಿ ಬರುವಂಥ ಆದಾಯದಲ್ಲಿ ನಮ್ಮ ಪಾಂಡುಪುರನ ಪುರಸಭೆನ ಉನ್ನತೀಕರಣ ಮಾಡಿ ಅದರಲ್ಲಿ ಏನು ಬರೋ ಆದಾಯನ ಪೌರ ಕಾರ್ಮಿಕರಿಗಾಗ್ಬೋದು, ದಿನಗೂಲಿ ಗುತ್ತಿಗೆದಾರರಿಗಾಗ್ಬೋದು, ಪಾಂಡುಪುರದ ಆಗು ಹೋಗುಗಳಿಗೆ ಬಳಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕೊಟ್ಟಿದ್ದಾರೆ. ಆದರೆ ಅದನ್ನ ಇದುವರೆಗೂ ತಮ್ಮ ಸುಪ್ರದಸ್ಥಕ್ಕೆ ತಗೊಂಡು ಅದನ್ನ ಕಾರ್ಯಗತ ಮಾಡದೆ ಇಲ್ಲಿ ಬಂದಿರುವಂತ ಚೀಫ್ ಆಫೀಸರ್ಗಳೆಲ್ಲ ಕಾಲಹರಣ ಮಾಡ್ತಿದ್ದಾರೆ, ಪುರಸಭಾಧಿಕಾರಿಗಳು ಕಾಲಹರಣ ಮಾಡ್ತಿದ್ದಾರೆ. ಸರ್ಕಾರ ಇವರಿಗೆ ಅನ್ನ ಕೊಡ್ತಾ ಇದೆ, ಆ ಅನ್ನದ ಋಣ ತೀರಿಸುವಂತದಿಲ್ಲ. ಸಂಬಳ ತಗೋತಾವ್ರೆ, ಆ ಸಂಬಳದ ಒಂದು ಋಣ ಅನ್ನೋದಿಲ್ಲ ಇವ್ರ ಹತ್ರ. ಎಲ್ಲ ಭ್ರಷ್ಟಾಚಾರ ಮುಳುಗಿದ್ದಾರೆ. ಈ ಒಂದು ಹೋರಾಟದಲ್ಲಿ ನಾವು ಇವತ್ತು ತೊಡಗಿದ್ದೀವಿ. ಇನ್ನೂ ಅನೇಕ ಪುರಸಭೆಯ ಏನು ಖಾತಾ ನಂಬರ್ನಲ್ಲಿ ಇರುವಂತಹದ್ದು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತಹದ್ದನ್ನೆಲ್ಲ ಭ್ರಷ್ಟತೆಯ ತಾಂಡವ ಮಾಡಿಕೊಂಡು ಅನ್ಯರಿಗೆ ಖಾತೆ ಮಾಡಿಕೊಟ್ಟು ಅನ್ಯಾಯ ಪಾಲ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳೋದಕ್ಕೆ ಯಾರು ನಮ್ಮ ಜನಪ್ರತಿನಿಧಿಗಳು, ನಾವೇನು ಆರಿಸಿ ಕಳಿಸಿದೀವೋ ಪುರಸಭೆ ಸದಸ್ಯರುಗಳು ಇರ್ಬೋದು ಅಥವಾ ಅಧ್ಯಕ್ಷರಿರ್ಬೋದು, ಅದ್ರ ಕಡೆ ಗಮನ ಹರಿಸ್ತಿಲ್ಲ, ಅದ್ರ ಕಡೆ ಚಕಾಲಿಸ್ತಾ ಇಲ್ಲ. ಇವತ್ತವರೆಗೂ ನಾನು ನಿಮ್ಮ ಒಂದೇ ಪ್ರಶ್ನೆ ಕೇಳೋದು, ಇಲ್ಲಿ ತನಕ ಆಗಿದೆ, ಹೈಕೋರ್ಟ್ ಅಲ್ಲಿ ಆಗಿರೋದನ್ನ ವಶಪಡಿಸ್ಕೊಳ್ಳಕ್ಕೆ ಪುರಸಭೆಯಲ್ಲಿ ಇದುವರೆಗೂ ಒಂದು ರೆಗ್ಯುಲೇಷನ್ ಪಾಸ್ ಮಾಡಕ್ಕಾಗಿಲ್ಲ. ಜನಪ್ರತಿನಿಧಿಗಳ ಗಮನಕ್ಕೆ ಹಾಕ್ತೀನಿ, ಅವ್ರನ್ನು ಪ್ರಶ್ನೆ ಮಾಡ್ತೀನಿ. ಪಾಂಡುಪುರ ಉಳಿಸಿ ಅಂತ ನಿಮ್ಮನ್ನ ಕಲ್ಪಿರೋದು, ದಯವಿಟ್ಟು ನೀವು ಆ ದಿಕ್ಕಲ್ಲಿ ಯೋಚನೆ ಮಾಡಬೇಕು. ಪಾಂಡುಪುರನ ಆಸ್ತಿನ ಲೂಟಿ ಹೊಡೆಯೋರಿಗೆ ಸಹಾಯ ಮಾಡ್ಕೊಡ್ಬಾರ್ದು, ಅಧಿಕಾರಿಗಳಿಗೋಸ್ಕರ ಸಹಾಯ ಮಾಡ್ಕೊಡ್ಬಾರ್ದು. ಅನೇಕ ಜಲವಂತ ಸಮಸ್ಯೆಗಳಿವೆ, ಎಲ್ಲದಕ್ಕೂ ಉತ್ತರ ಕೊಡಬೇಕು. ಆ ಎಲ್ಲದಕ್ಕೂ ಉತ್ತರ ಕೊಟ್ಟ ನಂತರ ನಾವು ಇಲ್ಲಿಂದ ಕದಲ್ತೀವಿ. ಈಗ ಚೀಫ್ ಆಫೀಸರ್ ಆದಂಥವ್ರು ನಾವು 3-4 ದಿವಸ ಹಿಂದೆನೆ, ಒಂದು ವಾರದ ಹಿಂದೆನೆ ನಾವು ಏನು ಸ್ಟ್ರೈಕ್ ಮಾಡ್ತೀವಿ ಅಂತ ಒಂದು ಅವ್ರ ಮನವಿ ಕೊಟ್ಟಿದ್ದೀವಿ. ಪೊಲೀಸ್ ಇಲಾಖೆಗೂ ಕೊಟ್ಟಿದ್ದೀವಿ. ಪೊಲೀಸ್ ಇಲಾಖೆಯವರು ನಮಗೆ ಸ್ಪಂದಿಸಿ ಮಾಡ್ಬೋದು ನೀವು, ಅವರೊಂದು ಕಟ್ಪಾಡು ಹಾಕಿದ್ದಾರೆ, ಆ ಕಟ್ಪಾಡಲ್ಲೇ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ.
ಚೀಫ್ ಆಫೀಸರ್ ಆದವರು ಅವ್ರು ಏನು ತಪ್ಪೇ ಮಾಡಿಲ್ಲ, ಅವ್ರು ಕಳ್ಳನೇ ಅಲ್ಲ ಅಂದಿದ್ರೆ ಬಂದು ಉತ್ತರ ಕೊಡ್ಬೇಕಾಗಿತ್ತು. ಅವರು ನಾನು ಕಳ್ಳ ತಿಂದಿರೋದು ಉಳುಕು ಅನ್ನೋಂಗಿರೋ ಅಂತ ಚೀಫ್ ಆಫೀಸರು ಇವತ್ತು ರಜಾ ಮಾಡಿ ನಾನು DC ಆಫೀಸಲ್ಲಿ ಇದ್ದೀನಿ, DC ಆಫೀಸ್ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಮುಗಿಸ್ಕೊಂಡಿದ್ದಾರೆ. ಇದಕ್ಕೆ ನಮಗೆ ಸಹಕಾರಣ ಬೇಕು, ಇದಕ್ಕೆ ಸಹಕಾರಣ ಬೇಕು. ಯಾರೋ ಮ್ಯಾನೇಜರ್ ಕೈಯಲ್ಲಿ ಕಳಿಸಿದ್ದಾರೆ. ಮ್ಯಾನೇಜರು ಯಾವಾಗಲೂ ತಪ್ಪ ಒಬ್ಬ ಕೆಳಗಡೆ ಅಧಿಕಾರಿ ಮಾಡಿದ್ರೆ ಮೇಲಿನ ಅಧಿಕಾರಿ ಉತ್ತರ ಕೊಡಬೇಕು. ಮ್ಯಾನೇಜರು ಕೆಳಗಿನ ಅಧಿಕಾರಿ, ಮ್ಯಾನೇಜರ್ ಮುಂದೆ ಬಂದು ಚೀಫ್ ಆಫೀಸರ್ ಸೈನ್ ಹಾಕಲ್ಲ, ಸೈನ್ ಹಾಕೋದೇ ಚೀಫ್ ಆಫೀಸರ್ ಹತ್ರ. ಚೀಫ್ ಆಫೀಸರ್ ತಪ್ಪು ಮಾಡಿದ್ದಾರೆ, ಚೀಫ್ ಆಫೀಸರ್ ಇಲ್ಲ. ಇದಕ್ಕೆ ನಮಗೆ ನ್ಯಾಯ ಕೊಡಬೇಕಾಗಿರೋರು AC ಆಗ್ಬೋದು, PDO ಅವ್ರು ಆಗ್ಬೋದು, ಇಲ್ಲ DC ಆಫೀಸಿಂದ ಆಗ್ಬೋದು. ಇವರು ನಮಗೆ ನ್ಯಾಯ ಕೊಡಬೇಕು. ಅದಾಗಲಿಲ್ಲ ಅಂದರೆ ಸಂಬಂಧಪಟ್ಟಂತ ಏನು ಹೋರಾಟದ ಧ್ವನಿ ಪುಟ್ಟಣ್ಣಯ್ಯನವ್ರ ಮಗ ಶಾಸಕರಾಗಿದ್ದಾರೆ, ನಾನು ಈ ಮೂಲಕ ಕಳ್ಕಳಿಯಾಗಿ ಮನವಿ ಮಾಡ್ಕೊಳ್ಳೋದು, ನಿಮ್ಮ ತಂದೆಯವರು ಭ್ರಷ್ಟತೆಗೆ ಕಡಿವಾಣ ಹಾಕಿದವರು, ನೀವು ಅದೇ ರೀತಿ ನೀವು ಸ್ಟಿಕಾನ್ ಆಗಿ ಅದೇ ರೀತಿ ಇರ್ತೀರಾ, ಇಲ್ಲ ಇಂಥ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ನೀವು ಕಡಿವಾಣ ಹಾಕದೆ ಬಿಡ್ತೀರಾ? ದಯವಿಟ್ಟು ನಮಗೆ ಹಕ್ಕು, ನಮ್ಗೆ ನ್ಯಾಯ ದೊರಕಿಸ್ಕೊಡಿ. ಪಾಂಡವಪುರ ನಾಗರಿಕರು, ಪಾಂಡವಪುರ ತಾಲೂಕಿನ ನಾಗರಿಕ ಬಂಧುಗಳಿಗೆ ನಮ್ಮ ಪಾಂಡವಪುರ ಹೆಡ್ ಕ್ವಾರ್ಟರ್ ಇಲ್ಲಿ ಬಂದು ನಾಗರಿಕ ಬಂಧುಗಳು ದಿನನಿತ್ಯ ವ್ಯವಹಾರ ಮಾಡ್ಕೊಳ್ತಾರೆ. ಅವ್ರಿಗೆ ಏನು ಅವರ ಒಂದು ಬಂದು ಹೋಗುವಂತ ಸೌಲಭ್ಯಗಳನ್ನ ಟಾಯ್ಲೆಟ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅಥವಾ ಅವರು ವಿಶ್ರಾಂತಿ ಕೊಠಡಿ ಆಗ್ಬೋದು, ಪಾರ್ಕ್ ಆಗ್ಬೋದು, ಇವನ್ನೆಲ್ಲ ನಿರ್ವಹಿಸುವಂಥದ್ದು ನಮ್ಮ ಪಾಂಡವಪುರ ಪುರಸಭೆ. ಪುರಸಭೆನೇ ಮುಳುಗೋದ್ರೆ ಬರುವಂತ ಜನ ಎಲ್ಲೋಗ್ತಾರೆ, ಅವ್ರಿಗೆ ಎಲ್ಲಿದೆ ಭದ್ರತೆ? ದಯವಿಟ್ಟು ಇದಕ್ಕೆಲ್ಲ ಸೂಕ್ತವಾದಂತ ನ್ಯಾಯನ ಕೊಡಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೇನೆ. ಮತ್ತೆ ಪತ್ರಕರ್ತರ ಮಿತ್ರರಲ್ಲಿ ನಾನು ಕೇಳೋದು ಹೀಗೆ ಇಷ್ಟೇ, ನಾನು ಎಲ್ಲ ಏನೋ ಒಂದು ದಾಖಲಾತಿ ತಂದಿದ್ದೀನಿ ಪುರಸಭೆಯಲ್ಲಿ. ಇದುವರೆಗೂ ಆರೋಳ್ಳಿಲಿ 280 ಸೈಟ್ ಇದೆ, 14ನೇ ನಂಬರ್ ಸರ್ವೆ ನಂಬರ್ ಅಲ್ಲಿ. ಆ ಸರ್ವೆ ನಂಬರ್ ಅಲ್ಲಿ ಇವತ್ತವರೆಗೂ ಅವರು ಯಾವುದನ್ನು ಹಂಚಿಕೆ ಮಾಡಿಲ್ಲ. ಬಡವರಿಗಾಗ್ಲಿ, ಯಾರಿಗೇ ಆಗಲಿ, ದೀನರಾಗ್ಲಿ, ದಲಿತರಾಗ್ಲಿ, ಕೃಷಿಕರಿಗಾಗ್ಲಿ, ರೈತರಿಗಾಗ್ಲಿ ಮಾಡಿಲ್ಲ. ಮತ್ತೆ 13ನೇ ಸರ್ವೆ ನಂಬರ್ ಅಲ್ಲಿ ಬೇಕಾದಷ್ಟು ಅಂದ್ರೆ ಏನು ಕಳಸಪ್ಪನ ತೋಟ ಇದೆ, ಅಲ್ಲಿ ಇರುವಂತ ಖಾಲಿ ನಿವೇಶನ, ಅದ್ರ ಸಂಬಂಧಪಟ್ಟಂತೆ ದಾಖಲಾತಿ ಕೊಡ್ತೀನಿ. ಅದಿದ್ದಂತ ಕೇಸ್ ಎಲ್ಲ ವಜಾ ಆಗಿದೆ. ಅದು ಸರ್ಕಾರ ಈ ಕೂಡಲೇ ವಶಪಡಿಸ್ಕೊಂಡು ನಾಗರಿಕ ಬಂಧುಗಳಿಗೆ ಸೈಟ್ ಹಂಚುವ ವ್ಯವಸ್ಥೆ ಆಗಬೇಕು. ಈ ಹಿಂದೆ ಏನೋ ಪುಟ್ಟಣ್ಣಯ್ಯನವರ ಪೀಡಲ್ಲಿ ಸೈಟ್ ಹಂಚಿದ್ರು, ಅದು ಬಿಟ್ಟರೆ ಕೆಂಪೇಗೌಡರ ಪೀಡಲ್ಲಿ ಹಂಚಿದ್ರು. ಅದ ನಂತರ ಪುಟ್ಟರಾಜಣ್ಣ ಅವರು ಬಂದಂತ ಸಂದರ್ಭದಲ್ಲಿ ಹೇಮಾವತಿ ಹಿಂಭಾಗ ಒಂದಷ್ಟು ಸೈಟ್ನ ಹಂಚಿದ್ದಾರೆ. ಆದರೆ ಇದುವರೆಗೂ ಅದಲ್ಲದೆ ಇನ್ನೂ ತುಂಬಾ ಇದೆ, ಹೇಳಕ್ಕಾಗಲ್ಲ. ITI ಕಾಲೇಜ್ ಮುಂದೆ 13ನೇ ಸರ್ವೆ ನಂಬರ್ ಅಲ್ಲಿ ಒಂದು 23 ಎಕರೆ ಇದೆ. ಕಳಸಪ್ಪನ ತೋಟದಲ್ಲಿ ಒಂದು 6-7 ಎಕರೆ ಮೇಲಿದೆ. ಇದನ್ನೆಲ್ಲ ಅನ್ಯಾಯ ಕಬಳಿಸ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಿ ಪುರಸಭೆ ಆಸ್ತಿ ಉಳಿಸಿ ಪುರಸಭೆಯ ನಾಗರಿಕ ಬಂಧುಗಳಿಗೆ, ವಸತಿ ರಹಿತರಿಗೆ, ದೀನ ದಲಿತರಿಗೆ ಮತ್ತು ಕಾರ್ಮಿಕರಿಗೆ, ಬಡವರಿಗೆ ಹಂಚುವಂತ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ನಮಗೆ ಹಾಲಿ ಆಗ್ಬೋದು, ಮಾಜಿ ಆಗ್ಬೋದು, ಇವರೆಲ್ಲ ಮನಗಂಡು ನಮ್ಮ ಪಾಂಡವಪುರನ ಉಳಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ. ಐಟಿ ಆಗ್ಬೋದು, ಲೋಕಾಯುಕ್ತ ಆಗ್ಬೋದು, COD ಆಗ್ಬೋದು, ತನಿಖೆ ಆಗಿ ಪಾಂಡವಪುರ ನಾಗರಿಕ ಬಂಧುಗಳಿಗೆ ನ್ಯಾಯ ಕೊಡಿಸಬೇಕು. ಪುರಸಭೆ ಅಧಿಕಾರಿಗಳು ಬರ್ಬೋದು ಹೋಗ್ಬೋದು, ಪುರಸಭೆ ಅಧ್ಯಕ್ಷರು ಬರ್ಬೋದು ಹೋಗ್ಬೋದು, ಪುರಸಭೆ ಕೌನ್ಸಿಲರು ಬರ್ಬೋದು ಹೋಗ್ಬೋದು. ಆದ್ರೆ ಭ್ರಷ್ಟತೆ ಅಳಿಬೇಕು. ಭ್ರಷ್ಟತೆ ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಬೇಕು ಅಂದ್ರೆ ಇಲ್ಲಿ ನಡೆದಿರುವಂತವೆಲ್ಲ ತನಿಖೆ ಆಗ್ಬೇಕು. ಅದು ಆಡಳಿತ ಸಂಸ್ಥೆ ಆಗ್ಬೋದು ಅಥವಾ ಜನಪ್ರತಿನಿಧಿಗಳ ಅವ್ರಾಗ್ಬೋದು, ಎಲ್ಲರೂ ಇದಕ್ಕೆ ತನಿಖೆ ಮಾಡ್ಕೋಬೇಕು. ಇಲ್ಲಿ ಆಗ್ತಿರೋ ಅನ್ಯಾಯನ COD ತನಿಖೆಗೆ ಒಪ್ಪಿಸಿ, ಲೋಕಾಯುಕ್ತಕ್ಕೆ ಒಪ್ಪಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಪಾಂಡವಪುರ ನಾಗರಿಕ ಬಂಧುಗಳಿಗೆ. ಮತ್ತೆ ಈ ಚೀಫ್ ಆಫೀಸರ್ ಬಗ್ಗೆ ನಾನು ಈಗ ಒಂದು ಮಾತು ಹೇಳ್ತೀನಿ ನೋಡಿ.
ಅಮೃತ್ ಮಹಲ್ ಅಂತ ಇದೆ ಕೋಕಿಲಾ ಥಿಯೇಟರ್. ಇದು ಅಮೃತಮ್ಮ ಅಂತ ಮತ್ತೆ ನಮ್ಮ ಮುಸ್ಲಿಮ್ಸ್ ಅವರು ಪುರಸಭೆ ವ್ಯಾಪ್ತಿನಲ್ಲಿದೆ. ಅವ್ರಿಗೆ ಸ್ಟ್ರೈಕ್ ಅವ್ರಿಗೆ ಇದು ನಡೀತಾ ಇದೆ, ಏನು ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೀತಾ ಇದೆ. ಆ ವ್ಯಾಜ್ಯ ಒಂದು ವ್ಯಾಜ್ಯದಲ್ಲಿ ಅಮೃತಲಿಂಗಂ ಅವ್ರ ಪರ ಆಗಿದೆ ಹೈಕೋರ್ಟ್ನಲ್ಲಿ. ಅವರು ಅಬ್ಜೆಕ್ಷನ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅದು ಸುಪ್ರೀಂ ಕೋರ್ಟ್ ಹೋಗಿದೆ. ಆದರೆ ಈ ನಡುವೆ ಏನು ಕೆಂಪದಾಸಯ್ಯ, ಕರಿ ಬಸವಯ್ಯ ಮುಖ್ಯಾಧಿಕಾರಿಗಳು, ಅದರ ಜೊತೆ ಅವರಿಗೆ ಸಹಕಾರವಾಗಿ ಮಹಾದೇವ ಸ್ವಾಮಿ, ಅವನು FTC ಅಲ್ಲ, ಹಂಗಾಮಿ ಗುತ್ತಿಗೆದಾರ, ಹಂಗಾಮಿ ಗುತ್ತಿಗೆ ನೌಕರ, ಅವನು ಪಳನಿ, ಇವರು ಮಾಡಿರುವಂಥ ಅವ್ಯವಹಾರಕ್ಕೆ ಖಾತೆ ಬದಲಾವಣೆ ಮಾಡಿದ್ದಾರೆ. ಯಾವುದೋ ಒಂದು ಹೈಕೋರ್ಟ್ನ ಆದೇಶನ ಧಿಕ್ಕರಿಸಿ ಸುಪ್ರೀಂ ಕೋರ್ಟಲ್ಲಿರುವಂಥ ಒಂದು ಏನು ಆದೇಶ ಇದ್ರೂ ತನಿಖೆ ನಡೀತಾ ಇದ್ರು, ಅದನ್ನ ಧಿಕ್ಕರಿಸಿ ಪ್ರಭಾವಿಗಳಿಗೆ ಖಾತೆ ಮಾಡಿಕೊಟ್ಟವ್ರೆ. ಇದು ತನಿಖೆ ಆಗಬೇಕು. ಏನು ಇಲ್ಲ ಅಮೃತಲಿಂಗಂ ಅವ್ರಿಗಾಗ್ಬೋದು, ಇಲ್ಲ ಮುಸ್ಲಿಮ್ಸ್ ಅವ್ರ ಕುಟುಂಬಕ್ಕಾಗ್ಬೋದು, ನ್ಯಾಯ ಸಿಗಬೇಕು. ಇವತ್ತು ಮುಸ್ಲಿಮ್ಸ್ ಕುಟುಂಬದವರು ಬೀದಿ ಪಾಲಾಗಿದ್ದಾರೆ. ಕಾರಣ ಇಂಥ ಮಧ್ಯವರ್ತಿಗಳು, ದಳ್ಳಾಳಿಗಳಿಂದ, ಇಂಥ ಅಧಿಕಾರಿಗಳಿಂದ. ದಯವಿಟ್ಟು ಇವನ್ನೆಲ್ಲ ಏನು COD ಆಗ್ಬೋದು, SIT ಆಗ್ಬೋದು, ಲೋಕಾಯುಕ್ತಕ್ಕಾಗ್ಬೋದು, ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ತನಿಖೆ ಮಾಡಿ ಇದು ನಿಲ್ಲಬೇಕು ಭ್ರಷ್ಟಾಚಾರ. ನಿಮ್ಮ ಮುಂದೆ ಬರೋವಂಥವ್ರು ಪಾಠ ಕಲ್ತ್ಕೊಂಡು ನಾಗರಿಕ ಬಂಧುಗಳಿಗೆ ನ್ಯಾಯ ದೊರಕಿಸ್ಕೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾರೋ ಬಂದರು, ಏನೋ ಹೋದ್ರು, ಅವೆಲ್ಲ ನಮ್ಗೆ ಇಷ್ಟ ಇಲ್ಲ. ಇದಕ್ಕೆ ತನಿಖೆ ಆಗಲೇಬೇಕು. ತನಿಖೆ ಆದ ನಂತರ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವು ಭಾವಿಸ್ತೀವಿ. ನಾನು ಈ ಸಂದರ್ಭದಲ್ಲಿ ಇಷ್ಟು ಹೇಳಕ್ಕೆ ಇಷ್ಟಪಟ್ಟು, ಈಗೇನು ಈ ಚೀಫ್ ಆಫೀಸರ್ ಇದ್ದಾರೆ ಅವ್ರ ಬಗ್ಗೆ ನಮ್ಮ ವಿಶೇಷ ಆಸಕ್ತಿ ಇದೆ. ಈ ತಾಲೂಕಿರ್ತಕ್ಕಂಥ ಎಲ್ಲ ಬಹುತೇಕ ರಾಜಕಾರಣಿಗಳು ಚುನಾವಣೆ ಸಮಯದಲ್ಲಿ ಅಷ್ಟೇ ರಾಜಕೀಯ ಮಾಡ್ತಾರೆ, ಅದಾದ ನಂತರ ಅಭಿವೃದ್ಧಿ ದೃಷ್ಟಿಯಲ್ಲೆಲ್ಲ ಒಂದಾಗ್ತಾರೆ. ಇದನ್ನು ನಾನು ಕಂಡಿರೋದು ದೂರದಲ್ಲಿ. ಆದರೆ ಇಂಥ ಪುರಸಭೆಯಲ್ಲಿ ಇಷ್ಟು ಜನವಿರೋಧಿ ವ್ಯಾಪಕ ಭ್ರಷ್ಟಾಚಾರಕ್ಕೆ ಹೆಸರಾಗಿರ್ತಕ್ಕಂಥ ವ್ಯಕ್ತಿ ಪುರಸಭೆ ಚೀಫ್ ಆಫೀಸರ್ ಬಂದಾಗ ಎಲ್ಲ ಸಜ್ಜನ ರಾಜಕಾರಣಿಗಳು ಸೇರಿ ಈ ತಾಲೂಕಿಗೆ ಓಡಿಸ್ತಾರೆ. ಒಂದು ತಿಂಗಳಿಗೆ ತಂದ್ಕೊಂಡಿದ್ದೆ ನಾನು. ಆದರೆ ಅವತ್ತ ಇಲ್ಲೇ ತಳ ಓಡಿರೋದು ನಂಗೆ ಆಶ್ಚರ್ಯ ಆಯ್ತದೆ. ಅಕ್ಕಿ ಬೆಂದಿದ್ಯೋ ಇರುವಂತದಕ್ಕೆ ಒಂದು ಕಾಣಿಸೋದು ಸಾಕು. ಈತ ಎಷ್ಟು ಪ್ರಾಮಾಣಿಕಕ್ಕೆ ಒಂದು 2 ಉದಾಹರಣೆ ಕೊಡ್ತೀನಿ. ಕೇರ್ಪೇಟೆ ಪುರಸಭಾ ಕಚೇರಿ ಆವರಣದಲ್ಲಿ 80 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಒಂದು ಹೆಚ್ಚುವರಿ ಕಟ್ಟಡ ಸರ್ಕಾರದಿಂದ ಆದೇಶ ಬರ್ತಿದೆ. ರೆಹಮಾನ್ ಖಾನ್ ಅವರ ಅನುದಾನದಲ್ಲಿ 80 ಲಕ್ಷ ಬಿಡುಗಡೆ ಆಗಿರ್ತದೆ. ಆದರೆ ಅಲ್ಲಿ ಯಾವುದೇ ಹೆಚ್ಚುವರಿ ಕಟ್ಟಡ ಕಟ್ಟಿರಲ್ಲ. ಕಟ್ಟೆ ಇದ್ರು ಸಹ ನಿರ್ಮಿತಿಗೆ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಇಲ್ಲೇ ಸೈಯದ್ ಅಂತ ಒಬ್ಬರು AC ಇದ್ರು ಆಯಮ್ಮ ಬಂದು ನಾನು ನೋಡಿದ್ದೀನಿ ಕಟ್ಟಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದೇ ಸತೀಶ್ ಅವರು ಚಿಕ್ಕಮಗಳೂರು ಇದ್ದಾಗ ಕಟ್ಟಿರೋ ನಾನು ಹೆಚ್ಚುವರಿ ಕಟ್ಟಡ ನಾನು 12 ಅವರು ತಗೋತಾ ಇದ್ದೀನಿ ಪುರಸಭೆ ಆಡೋರು ಅಂತ ಬರ್ಕೊಂಡಿರ್ತಾರೆ. ದಾಖಲಾತಿಯಲ್ಲೆಲ್ಲ ಕಟ್ಟಡ ಇದೆ, ವಾಸ್ತವವಾಗಿ ಕಟ್ಟಡ ಕಟ್ಟೇ ಇಲ್ಲ. ಅವರು ಏನು ಕಟ್ತಾನೆ, ಒಂದು ಕಟ್ಟಡ ಹೇಳ್ತಾನೆ. ಭ್ರಷ್ಟಾಚಾರ ಬಹಳ ವ್ಯಾಪಕವಾಗಿ ನಡೆದಿದೆ. ಮತ್ತೊಂದು ಉದಾಹರಣೆ ಹೇಳ್ತೀನಿ ಅಂದರೆ, ರಸ್ತೆಯಲ್ಲಿ ಸರ್ಕಾರಿ ರಸ್ತೆ ಒತ್ತುವರಿ ಮಾಡಿ ಪುರಸಭೆ ಯಾವುದೇ ಲೈಸೆನ್ಸ್ ತಗೊಳ್ಳದೆ ಒಬ್ರು ಮನೆ ಕಟ್ತಾ ಇರ್ತಾರೆ. ಆ ಬಗ್ಗೆ ಸಾರ್ವಜನಿಕರು ದೂರು ಕೊಟ್ಟ ನಂತರ ಏನು ಅಕ್ರಮ ಮನೆ ಕಟ್ತಾರೆ ಅವ್ರ ಜೊತೆ ಶಾಮೀಲಾಗಿದ್ರು. ಪಕ್ಕದ ಸೈಟ್ ತೋರಿಸಿ ಪಕ್ಕದ ಸೈಟ್ಗೆ ಲೈಸೆನ್ಸ್ ಕೊಟ್ಟು ಏನು ಅಕ್ರಮ ಕಟ್ಟಡ ಸಕ್ರಮ ಮಾಡ್ತಾರೆ. ಇದು ಇವರ ಭ್ರಷ್ಟಾಚಾರಕ್ಕೆ ಇದ್ದಂಥ ದಯಮಾಡಿ ಇಂಥ ವ್ಯಕ್ತಿನ ದಯಮಾಡಿ ಈ ಬಂಡುಪಾರ ತಾಲೂಕರಾಗಿ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲೂ ಇಟ್ಕೋಬಾರ್ದು. ಈತನ ಮೂಲ ಹುದ್ದೆ ಕಳಿಸ್ಬೇಕು. ಎಲ್ಲೇ ಹೋದ್ರು ಈ ಥರ ಏನೋ ಅಕ್ರಮ ಮಾಡಿ ಏನೋ ಮಾಡಿ ಮುಖ್ಯಾಧಿಕಾರಿ ಹುದ್ದೆ, ನಗರಸಭೆ ಆಯುಕ್ತರಾಗಿದ್ರು. ಇವರ ನಗರಕ್ಕೆ ತಕ್ಕ ಕೆಲಸ ಕೊಡಲಿ ಸರ್ಕಾರ. ಇಂಥ ವ್ಯಕ್ತಿಗಳನ್ನ ಮೂಲೆ ಗುಂಪು ಮಾಡಬೇಕು. ಯಾವ್ದಾದ್ರು ಒಂದು ಕ್ಲಿನಿಕ್ನಲ್ಲಿ ಕಳಿಸ್ಬೇಕೆ ಹೊರತು ಈ ರೀತಿ ಮುಖ್ಯಾಧಿಕಾರಿಗಳ ಜೊತೆ ಆಗಲಿ ಕಮಿಷನರ್ ಜೊತೆ ಆಗಲಿ ಕಳಿಸಬಾರ್ದು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. ಮಂಡ್ಯದ ಮಾಡಿದ ತಪ್ಪು ಅಂತ ಏನು ಹೇಳಿದ್ರೆ, ಮುಂಚಿತವಾಗಿ ಸೂಚನೆ ಕೊಟ್ಟಿತ್ತು. ಅವರೊಂದು ದಿನ ಬಂದ್ಬಿಟ್ಟು ಆಮೇಲೆ ನಮ್ಮನ್ನೆಲ್ಲ ಕರೆದಿದ್ರೆ ತಕ್ಷಣ ಏನು ಅಂತ ಅಲ್ಲೇ ತಕ್ಷಣ ತೀರ್ಮಾನ ತಗೋಬೋದಾಗಿತ್ತು. ಉತ್ತರಗಳನ್ನ ಅಪೇಕ್ಷೆ ಮಾಡ್ಬೋದಾಗಿತ್ತು. ಅವ್ರ ಪಲಾಯನ ಸೂತ್ರ ಇವರೊಂದು ವಿಷಯ ಸೇರ್ಕೊಂಡು ಏನ್ ಮಾಡ್ತಾರೆ, ಇವತ್ತೊಂದು ದಿವಸ ಅವರು ಹೋಗ್ಬಿಟ್ರೆ ಸೇರ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ, ಇಂಥವು ಎಷ್ಟೋ ನೋಡಿದ್ವಿ ನಾವು. ಜನಗಳು ಜಾತ್ರೆ ಮಾಡಲು ಅಂತ ಒಂದು ದಿವಸ ಬರ್ತಾರೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಗೊತ್ತಿರಲಿ, ನಿರಂತರವಾಗಿ ನಾವು ಯಾವ ರೀತಿ ನಿಮಗೆ ಉತ್ತರವನ್ನು ಪಡಿತೀವಿ, ಅದು ಕಡೆ ತನಕ ಬಿಡಲ್ಲ ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕದು. ಏನ್ ಸರಿಯಾಗಿ ತಿಳ್ಕೊಂಡ್ಬಿಟ್ಟಿದಾರ. ನಾ ಈಗಾಗಲೇ ಯಾವ್ದೋ ಒಂದು ಕೇಸಸ್ ಬಂದಿದೆ, ಒಂದು ಅಜ್ಜಿನ ಕರ್ಕೊಂಡು ಬಂದಿದ್ದೆ.
ಅವ್ರಿಗೆ ಮಾತಾಡಕ್ಕೆ ಬರಲ್ಲ ರೀ. ಇವರು ಆಶ್ರಯ ಯೋಜನೆಯಲ್ಲಿ ಏನಾದ್ರು ಸೈಟ್ ಕೊಡ್ತಾರೆ ಅಂತ ಬಂದಿಲ್ಲ. ಅವರು ಅರ್ಜಿ ಹಾಕಿ ಸೈಟ್ ಯೋಜನೆಗೆ ಅರ್ಜಿ ಹಾಕಕ್ ಬಂದಿಲ್ಲ. ಅವರು ಕೇಳ್ತಾ ಇದಾರೆ, ನಮ್ಗೆ ಅಳತೆ ಮಾಡಿಸ್ಕೊಡಿ ಸ್ವಾಮಿ, ನೀವೇನ್ ಬಿಡಿಸ್ಕೊಡೋದಿಲ್ಲ. ಅವ್ರು ಆಗ್ಲೇ ಒಂದಿಷ್ಟು ಮನೆ ತೆಗೆಸ್ಬಿಟ್ಟು ಅವ್ರಿಗೆ ಜಾಗ ತೆಗೆಸ್ಬಿಟ್ಟು ಮನೆ ಕಟ್ಬಿಟ್ಟಿದ್ದಾರೆ, ಇರೋ ಜಾಗ ನಾವು ಉಳಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಅಳತೆ ಮಾಡೋದಕ್ಕೆ 4 ತಿಂಗಳು ಮಾಡೋದಕ್ಕೆ ಇಂಥ ಕೆಲವರಿಗೆ ಗೊತ್ತೇ ಆಗಿದೆ ಯಾವ ತರ ಅರ್ಜಿ ಕೊಡ್ಬೇಕು ಅಂತ ಗೊತ್ತಿಲ್ಲ. ನನ್ನ ಹತ್ರ ಬರ್ತಕ್ಕಂಥವ್ರು ಸ್ವಲ್ಪ ಅರ್ಜಿ ಹೆಂಗ್ ಬರೀಬೇಕು ಅಂತ ಗೊತ್ತಿರಲ್ಲ, ಅವ್ರಿಗೆ ಟೈಪಿಂಗ್ ಚಾರ್ಜ್ ಗೊತ್ತಿಲ್ಲ, ನಾವೇ ಬರ್ಕೊಡ್ಬೇಕು. ಅವ್ರ ಪ್ರಶ್ನೆ ಹೆಂಗ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಆಮೇಲೆ ಅವ್ರಿಗೆ ಯಾವ ರೀತಿ ಅವ್ರ ಒಂದು ಲೀಸ್ಟ್ ಹಾಕೊಡ್ಬೇಕು, ಏನೇ ಡಾಕ್ಯುಮೆಂಟ್ ಬೇಕು ಅಂತ ಗೊತ್ತಿರಲ್ಲ. ಯಾವ್ದಾರ ಒಂದು ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ಕೆಲವರಿಗೆ ರೈತರಿಗೆ ಕೆಲವರಿಗೆ ಯಾವ ತರ ಅರ್ಜಿ ಹಾಕ್ಬೇಕು, ಅವ್ರಿಗೆ ಏನೇ ಡಾಕ್ಯುಮೆಂಟ್ ಕೊಡ್ಬೇಕು ಇವೆಲ್ಲ ಗೊತ್ತೇ ಇರೋದಿಲ್ಲ. ಅವರನ್ನ ಶೋಷಣೆ ಮಾಡ್ತಿರಲ್ರಿ. ನಿಮ್ಗೆ ಹೊಟ್ಟೆ ಉರಿ ಆಗಲ್ವಾ? ಅಲ್ಲ, ವಯಸ್ಸಾದವ್ರು ಬಂದ್ರೆ ಅವ್ರಿಗೆ ಯಾವ ರೀತಿ ನಡೆಸ್ಕೊಳ್ಬೇಕು, ಅವ್ರಿಗೆ ಮಾಹಿತಿ ಕೊಡ್ಬೇಕು ಅನ್ನೋದು ಪರಿಜ್ಞಾನ ಇಲ್ವಾ? ನಿಮ್ಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ, ಸರ್ಕಾರಿ ಅಧಿಕಾರಿಗಳಿಗೆ ಮಾಡ್ತದೆ. ಇದರಿಂದ ಅವರಿಗೆ ಮಾರ್ಗದರ್ಶನ ನೀಡಬೇಕು, ಸಲಹೆ ಸೂಚನೆ ನೀಡಬೇಕಲ್ವಾ? ನಿಮ್ ಕರ್ತವ್ಯನ ನೀವು ಮಾಡ್ಬೇಕಲ್ವಾ? ಇದನ್ನೆಲ್ಲ ಹೋರಾಟ ಮಾಡೋದಕ್ಕೆ ಪಕ್ಷಾತೀತವಾಗಿ ನಾವೆಲ್ಲ ಒಂದಾಗಿ ಈಗ ಹೇಳಿದ್ರೆ ಇಲ್ಲಿ ನಮ್ಮ ನಂಜನಗೂಡು ಅಧ್ಯಕ್ಷರಾಗಿದ್ದಾರೆ. ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಆಹ್ವಾನ ಕೇಳೋದಕ್ಕೆ ಇರಬೇಕು ಚುನಾಯಿತ ಪ್ರತಿನಿಧಿಗಳು. ಇನ್ನೂ 2 ತಿಂಗಳು ಐತೆ, ಇರ್ಲಿ ಇನ್ನೂ 2 ರೆಡಿ ಆಯ್ತವ್ರೆ, ಇನ್ನೂ 2 ತಿಂಗಳು ಐತೆ ಇವ್ರು ಅವರೇ ಮುಗಿಯೋದಕ್ಕೆ. ಇವರು ಪ್ರತಿಭಟನೆ ಮಾಡಿದವ್ರದ್ದು ಆಹ್ವಾನ ಕೇಳ್ತಾ ಇಲ್ವಲ್ಲ. ಒಂದು ಮನವಿ ಇಸ್ಕೊಳ್ಳಿಕ್ಕೆ ಅಧ್ಯಕ್ಷರೇ ಆಗಲಿ, ಇವರು ಆಡಳಿತ ಮಂಡಳಿ ಪತ್ತ ಇಲ್ವಲ್ಲ, ಚೀಫ್ ಆಫೀಸರ್ ಸಂಬಂಧಪಟ್ಟವರೇನೋ ಅಧಿಕಾರಿಗಳು ಕರೀತಾರೆ. ಚುನಾಯಿತ ಪ್ರತಿನಿಧಿಗಳು ಬಂದು ನಿಮ್ ಕಷ್ಟ ಏನು ಅಂತ ಕೇಳ್ಬೇಕು ತಾನೆ. ಅದರಿಂದ ನೀವು ಮಾಡ್ತಾ ಜಾಸ್ತಿನೇ ನಿಮ್ಮ ತೀರ್ಮಾನ ಇಲ್ಲ, ನಾವು ಅವರ ಅನ್ನೋಂಥ ತೀರ್ಮಾನ ಆಯ್ತದೆ. ನಾವು ಸೋತ್ರ ಸಂಘಟನೆ ಸೋಲ್ತು, ಹೋರಾಟ ಸೋಲ್ತು ಅಂತ ನಾವು ಸೋಲಲ್ಲ. ಯಾಕೆಂದ್ರೆ ಹೋರಾಟಕ್ಕೆ ಸಾವಿಲ್ಲ, ಇದು ಮುಗಿಯಲ್ಲ, ಜಾಸ್ತಿ ಆಯ್ತದೆ ಹೊರತು ನಾಳೆ ಇಲ್ಲಿದ್ದು ತಾತು ರೋಡ್ ಹೋಗಿ ಮಾಡ್ಬೇಕಾಗ್ತದೆ. ಜಾಸ್ತಿ ಆಯ್ತದೆ ಅಂತ ಹೇಳ್ತಾ ಬರಲಿ ಎಸಿ ಎಷ್ಟೊತ್ತೆ ಆಗಿ ಹೇಳ್ತಾ ಅಂತ ತಿಳ್ಕೊಳ್ಳಿ. ಎಸಿ ತಹಸೀಲ್ದಾರ್ ಅಥವಾ DC ಯಾರಾದ್ರೂ ಬಂದು ನಮ್ಮ ಅವಾಗ ಕೇಳೋವರೆಗೂ ಈ ಜಾಗ ಬಿಟ್ಟು ಕಲ್ಲದಿಲ್ಲ. ಯಾರು ಬರ್ಲಿ ಬಿಡ್ಲಿ, ಮಳೆ ಬರ್ಲಿ ಮತ್ತೊಂದಿರ್ಲಿ, ಈ ಜಾಗ ಬಿಟ್ಟಂತೂ ಯಾವ ಕಾರಣಕ್ಕೂ ಹೋಗೋದಿಲ್ಲ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ದಿನ ಇಲ್ಲಿ ನಡೀತಕ್ಕಂಥ ಅನ್ಯಾಯ ಅಕ್ರಮ ಎಳೆಯಾಗಿ ಇವತ್ತಿಂದ ಧೈರ್ಯ ಬರುತ್ತೆ. ನೀವು ಅನ್ಕೋಬಹುದು ಈ ಪ್ರತಿಭಟನೆ ಮಾಡ್ತಾರಲ್ಲ ಏನ್ ಸಿಗ್ತದೆ ಅಂತ ಅನಿಸ್ಬೋದು ಕೆಲವ್ರಿಗೆ. ನೋಡಿ ನಾನೇನ್ ಹೇಳ್ತಾ ಇದ್ದೀನಿ, ನಾವು ಪ್ರತಿಭಟನೆ ಮಾಡಿದ್ಮೇಲೆ ಧೈರ್ಯವಾಗಿ ಎಲ್ಲರೂ ಹೋರಾಟ ಮಾಡ್ತಾರೆ. ಯಾಕೆ ಅಂತಂದ್ರೆ ಇವತ್ತಿನ ದಿನ ನನಗೆ ಭಾಷಣ ಮಾಡ್ಬೇಕಾದ್ರೆ ಜಗಣ ಭಾಷಣ ಮಾಡೋಕೆ ಒಬ್ರು ಹೇಳಿದ್ರು, ನಮ್ದಿಂದ ಅನ್ಯಾಯ ಆಗೈತೆ ಅಂತ, ಇನ್ನೊಂದು ಅನ್ಯಾಯ ಆಗೈತೆ ಅಂತ ಬಂದ್ರು. ನನ್ಗಾಗಿ 10 ಲೆಟರ್ ತಗೊಂಡ್ ಕೊಟ್ಟವ್ರೆ. ಅಂದ್ರೆ ಕೇಳೋ ವ್ಯಕ್ತಿ ಬೇಕು ಅಷ್ಟೇ. ಇಲ್ಲಿ ಬಗ್ಗೆ ಯಾವ ರೀತಿ ಆಗೈತೆ ಅಂತಂದ್ರೆ ಫೈನಾನ್ಸ್ ರೀತಿ ಆಗಿದೆ. ಈ ಒಂದು ಮುನ್ಸಿಪಾಲಿಟಿ ಫೈನಾನ್ಸ್ ರೀತಿ ಆಗಿದೆ. ಇವತ್ತು ಈ ಮುನ್ಸಿಪಲ್ ಆಫೀಸು ನಮ್ದು ಅಂತ ಅನ್ಸ್ಬೇಕು ಅಂತಂದ್ರೆ ಜನ ಮರ್ತ್ಕೊಂಡಿದ್ರು. ಎಚ್ಚರಿಸ್ತಾ ಇದ್ದೀವಿ. ಹನುಮಂತ ಒಂದು ಟೈಮಲ್ಲಿ ಮಂಕ ಕುಂತಿರ್ತಾರಂತೆ. ಮಂಕಾಗಿ ಏನು ಗೊತ್ತಿಲ್ಲರ ನಂಗೆ, ಅವ್ನಿಗೇನು ಶಕ್ತಿ ಇದ್ರು ನನ್ ಮೂಲೆ ಕುಂತಿರ್ತಾನೆ. ಅವ್ನಿಗೆಲ್ಲ ಬರ್ತಾರೆ ನಿಂತಂತೆ ಜನಗಳೇ. ಅದೇನ್ ಕಥೆಯಲ್ಲ, ಅದು ನಡೆದಿರಂತ ಘಟನೆ. ನಿಮ್ಮಂತವರೆಲ್ಲ ಬರ್ತಾರೆ, ಹೇಳುತ್ತಾರೆ ನೀನೇನ್ ಸಾಮಾನ್ಯ ಅಲ್ಲ, ನೀನು ಅಸಾಮಾನ್ಯ, ನೀನು ಭಾರಿ ಶಕ್ತಿ ಇರೋನು, ತಾಕತ್ತಿರೋನು ಅಂತ. ನಾವು ಫಿಲಮಲ್ಲಿ ನೋಡ್ತೀವಿ. ಉದ್ದ 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 ಆಗೋಯ್ತಾನೆ ಆಂಜನೇಯ. ಉದ್ದ ಆಗೋದ ಅಂದ್ರೆ ಶಕ್ತಿ ಬತ್ತು ಅಂತ. ಹಂಗೆ ಇವತ್ತು ನಾವು ಮಲಗಿದ್ದು ನಿಮ್ಮೆಲ್ಲರ ಬೆಂಬಲದೊಂದಿಗೆ ಎಚ್ಚರಿಸಿದ್ರಿ. ಇವತ್ತು ಚೀಫ್ ಆಫೀಸರ್ ನಂದೇ ಅನ್ನಿಗೆ ಶುರು ಮಾಡಿದ್ರು. ಇದು ನಂದೇ ಅಂತೇಳಿ ಇವತ್ತು ಲೂಟಿ ಹೊಡಿಗೆ ಶುರು ಮಾಡಿದ್ರು. ನಿಮ್ದಲ್ಲ ನಮ್ದು ಅಂತೇಳಿ ಕೆಲವು ಜನ ಬಂದು ಇವತ್ತು ನಿಂತ್ಕೊಂಡು ಇವತ್ತು ಕಂಟಿನ್ಯೂಸ್ ಆಗಿ ಬೆಳಗ್ಗೆ 11ರಿಂದ ಇಷ್ಟೊತ್ತಾದ್ರೂ ಸಹ ಊಟ ಇಲ್ಲರೂ ಸಹ ನಮ್ಮ ಜೊತೆ ನಿರಂತರವಾಗಿ ಜನ ಭಾಗವಹಿಸ್ತಾನೆ ಅವ್ರೆ. ಯಾವುದೇ ಕಾರಣಕ್ಕೂ ಈ ಜಾಗನ ಯಾರೇ ಅನ್ಕೊಂಡಿದ್ರು ಹಾಕಾಯ್ತು, ಇಲ್ಲ ಅಲ್ಲೇ ಆಸಾಯ್ತು, ಅಡುಗೆ ಮಾಡಾಯ್ತು, ಜಾಗ ಬಿಟ್ಟು ಹೋಗೋದಿಲ್ಲ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಇದನ್ನ ಜನಗಳಿಗೆ ಅರ್ಪಣೆಗೊಳಿಸಿ ಇದನ್ನ ಹೊರಡೋದು ನಾಳೆಯಿಂದ ಶುರು ಆಗುತ್ತೆ ಅವ್ರ ಹೋರಾಟಗಳು. ಸಾಮಾನ್ಯ ಜನ ಕೇಳಿಕ್ ಶುರು ಮಾಡ್ತಾರೆ, ಎಲ್ಲರೂ ಸಹ ಕೇಳಿಕ್ ಶುರು ಮಾಡ್ತಾರೆ. ಆದ್ರಿಂದ ತತ್ಕ್ಷಣದಲ್ಲಿ ನಮ್ಮ ಅಹವಾಲನ್ನ ಕೇಳೋದಕ್ಕೆ
ನಾವು ಮುಖ್ಯಾಧಿಕಾರಿನೇ ಬರಬೇಕು ಅಂತ ಫಸ್ಟ್ ಹೇಳಿದ್ರು. ಅವ್ರ ನುಂಚ್ಗಳಿಗೆ ಶುರು ಮಾಡಿದ್ರು. ಅದಾದ್ಮೇಲೆ ಸಂಬಂಧಪಟ್ಟ ವ್ಯಕ್ತಿಗಳು ಅವ್ರ ನುಂಚ್ಗಳಿಗೆ ಶುರು ಮಾಡಿದ್ರು. ಎಲ್ಲ ನುಂಚ್ಗಳಿಗೆ ಶುರು ಮಾಡಿದ್ಮೇಲೆ ನಮ್ಮ ಘೋಷಣೆ ಏನಿದ್ರು AC ತಹಸೀಲ್ದಾರ್ DC ಬರೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸತತವಾಗಿ ಭಾಗವಹಿಸ್ತಾ ಇರಬೇಕು. ಅದ್ರಲ್ಲಿ ನಮ್ಮ ಅಕ್ಕ ತಂಗಿರು ನಮ್ಮ ಅವರಿಗೆಲ್ಲ ಬಂದರು. ಅವ್ರಿಗೂ ಮುನ್ಸಿಪಲ್ ಆಫೀಸ್ಗೆ ಸಂಬಂಧ ಇಲ್ಲ ನಿಜವಾಗಿ ಹೇಳ್ಬೇಕು ಅಂತಂದ್ರೆ. ಯಾಕೆ ಅಂತಂದ್ರೆ ಇದೊಂದು ಒಳ್ಳೆ ವಿಚಾರ, ಇದು ಒಳ್ಳೆ ಸಂಘಟನೆ. ಕರೆದವ್ರೆ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಬಂದವರು. ಒಬ್ಬ ರೈತನ ಪರವಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯ ಪರವಾಗಿ ನಾವು ಬರ್ತೀವಿ ಹೋರಾಟ ಮಾಡೋದ ಅಂತ ಹೇಳ್ತಾ ಇವತ್ತೊಂದು ದಿನ ಜಗಳ ಸವಿಸ್ತಾರವಾಗಿ ವಿಷಯಗಳನ್ನ ಹೇಳ್ತು. ಇವತ್ತು ಏನೇನು ಮಾತಾಡಬೇಕು ಅಂತ ಒಳಗಿರ್ತಕ್ಕಂಥ ವ್ಯಕ್ತಿಗಳೇ ಹೇಳ್ಕೊಡ್ತಾವ್ರೆ. ಯಾಕೆ ಅಂದ್ರೆ ಅವ್ರು ಫೇಸ್ ಮಾಡಕ್ಕೆ ಆಯ್ತಾ ಇಲ್ಲ, ಯಾರೋ ಫೇಸ್ ಮಾಡಿರ್ಬೇಕು. ಅದರಿಂದ ಇವತ್ತೊಂದು ದಿನ ಈ ಎಲ್ಲ ನ್ಯಾಯಯುತವಾದ ವಿಚಾರಕ್ಕೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳ್ತಾ ಊಟ ಆದ್ಮೇಲೂ ಸಹ ನಾವೆಲ್ಲ ಸೇರ್ಬೇಕು. ಏನ್ ಮಾಡ್ಬೇಕು ಅಂತ ಒಂದು ನಿರ್ಣಯ ಆಗೋದ್ರೊಳಗೆ ನಾವೆಲ್ಲ ಸೇರಿ ನಮ್ಮ ಅಹವಾಲ್ನ ಕೊಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳಿಕ್ ಮಾಡ್ಬೇಕು ಅಂತ ಹೇಳ್ತಾ ನಿಮ್ಗೆ ನೆನೆಸಕ್ಕೆ ಇಷ್ಟಪಡ್ತೀವಿ. ಅಯ್ಯನಗೌಡ ಅಂತ ಒಬ್ರು ಸಬ್ ಇನ್ಸ್ಪೆಕ್ಟರ್ ಇದ್ರು. ಏನ್ ಎಲ್ಲಾ ಕಡೆ ದೌರ್ಜನ್ಯ, ಎಲ್ಲಾ ಕಡೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಇವ್ರನ್ನ ಬದಲಾವಣೆ ಮಾಡಿಕೆ ಆಯ್ಕಿಲ್ಲ ಅಂತ ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅಯ್ಯನಗೌಡ ಆಟಾವೋ, ಪಾಂಡುಪುರ ಬಚಾವೋ. ನಾವೆಲ್ಲ ಮರ್ತಿರ್ಬೋದು, ಅಯ್ಯನಗೌಡನ್ನೇ ಮರ್ತಿಲ್ಲ. ಸಿಕ್ತಾಗೆಲ್ಲ ಸಾರ್ ಸಾರ್ ಅಂತಾರೆ. ಯಾಕೆಂದ್ರೆ ಅವತ್ತು ಮಾಡಿದ್ರೆ ಆಯ್ತು, ನೀವೇನು ಒಪ್ಪಿಗೆ ಕೊಟ್ಟರೆ ಬರ್ತೀವಿ ಪಾಂಡುಪುರಕ್ಕೆ ಅಂತಾರೆ ಪಾಂಡುಪುರದವ್ರು. ಅಂದ್ರೆ ನಮ್ಮ ಹೋರಾಟ ಹಂಗಿರ್ತದೆ ಅಂತ ಹೇಳ್ತಾ ಮುಂದಿನ ನಮ್ಮ ಹೋರಾಟ ನಿರಂತರವಾಗಿರ್ಲಿ ಅಂತ ಹೇಳ್ತಾ ಪ್ರತಿಭಟನೆ ಮಾಡಿದವ್ರನ್ನ ಅವಾಗ ಕೇಳಿ ಅಂತ ನಮ್ಗೆ ಹೇಳೋರು ಅಂತ ಹೇಳ್ತಾರೆ. ಲೆಟ್ರ್ ಟೈಪ್ ಆಗಿತ್ತಲ್ಲ ಮೇಡಮ್, ರಾತ್ರಿ 10 ವರ್ಷದಿಂದ ಅವ್ರು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತಾರೆ ಸರ್. ಈಗ ದ್ವಂದ್ವ ಏನು ಅಂತಂದ್ರೆ ನಮ್ಗೇನು ಗೊಂದಲ ಅಂದ್ರೆ ನಾಗೇಶ್ ಅಂತ ಸರ್ ಇನ್ನೊಬ್ರು ಕೆಲಸಗಾರನ ಇಟ್ಕೊಂಡು ಇವರು ಎಲ್ಲ ಸರ್ ನಾಲ್ಕೈದು ಜನ ಸರ್. ಈಗ ಏನಾಗೈತೆ ಅಂದ್ರೆ ಎಲ್ಲನ್ನೂ ನಾಗೇಶ್ ಹೇಳುತ್ತೆ ಫೈನಲ್ ಮಾಡಬೇಕು ಅಂತ ಭಾವನೆ ಮೂಡಿ ಎಲ್ಲರಿಗೂ ಗೊತ್ತಾಗುತ್ತೆ ಸರ್. ಇದು ಕರಪ್ಷನ್ ವಿಷಯದಿಂದ ಸ್ಟಾರ್ಟ್ ಆಯಿತು. ಗಣಪತಿ ಹಬ್ಬ ನಾಳೆ ಅನ್ನೋಂಗೆ ಸರ್. ಗಣಪತಿ ವಿಚಾರವಾಗಿ ಗಣಪತಿದು ಎಲ್ಲ ಏನು ಸೀಜ್ ಮಾಡ್ಕೊಂಬಂದು POP ಗಣಪತಿ ಸೀಜ್ ಮಾಡಿದ ಸಂದರ್ಭದಿಂದ ಸ್ಟಾರ್ಟ್ ಆಗಿ 80,000 ಹಣಕ್ಕೆ ಹೋದ್ರು ಅಂತೇಳಿ ಒಂದು ಹೋರಾಟ ಸ್ಟಾರ್ಟ್ ಆಯಿತು ಸರ್. ಅವತ್ತು MLA ಅದಕ್ಕೆ ಎಂಟ್ರಾದ್ರು, ನಾವು ಎಂಟ್ರ್ ಆದಮೇಲೆ ನಾವು ಹೇಳಾದ್ಮೇಲೆ ಇವರು ದರ್ಶನ್ ಅವ್ರು ಹೇಳಾದ್ಮೇಲೆ 10,000 ಪೆನಾಲ್ಟಿ ಹಾಕಿ ಕಳಿಸ್ಕೊಟ್ಟಿದ್ರು. ಅಲ್ಲಿ ಮುಕ್ತಾಯ ಆಗಿತ್ತು. 10,000 ನೀವು ಅವ್ರು ಹೇಳೋರು ಅಂತ ಹಾಕಿದ್ದೀವಿ, ಅವ್ರಿಗೆಲ್ಲ ನೀವು ಹೇಳ್ಬಾರ್ದಾಗಿತ್ತು, ಎಲ್ಲೂ ಹೇಳ್ಕೊಡು, ನೀವು ಅಮೌಂಟ್ ಕೊಡಬೇಕು ನಾಗೇಶ್ ಕೇಳಿ ಅಂತ ಹೇಳಿ ಒಂದು ವಿಚಾರ ಶುರುವಾಯಿತು. ಈ ವಿಚಾರ ತಂದಂಥವ್ರು ಪವನ್ ಅಂತ ಈ ಹುಡುಗ. ಇಲ್ಲಿಂದ ಪ್ರಾರಂಭ ಆದದ್ದು ಸರ್. ಇದು ಬೆಳಕಂಡು ಇಡೀ ತಾಲೂಕಲ್ಲಿ ಶಾಸಕರಾದಿಯಾಗಿ ನಮ್ಮಾದಿಯಾಗಿ ಎಲ್ರಿಗೂ ಯಾರು ಕೇಳೋರಿಲ್ವ ಈ ತಾಲೂಕಲ್ಲಿ ಅಂತ ಒಂದು ವಾತಾವರಣ ಕ್ರಿಯೇಟ್ ಆಯಿತು. ಕೊನೆಗೆ ಇಲ್ಲಿ ಬಂದಾಗ ಅವ್ರ ನಡವಳಿಕೆಗಳೆಲ್ಲ ಬೇರೆ ಬೇರೆ ಥರ ಆಯಿತು ಸರ್. ಇವತ್ತು ಒಂದು ಪ್ರತಿಭಟನೆ ಹತ್ತಿಕ್ಕೆ ಪ್ರಯತ್ನ ಮಾಡಿದ್ರು. ಇನ್ನೊಂದು ಇಲ್ಲಿ ಯಾರೂ ಸಹ ರೆಸ್ಪಾನ್ಸ್ ಆಗಿ ಇದ್ರ ಬಗ್ಗೆ ಜವಾಬ್ದಾರಿ ಯಾರು ತಗೊಳ್ಳದೇ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಆಮೇಲೆ ಗುರುವಾರ ಸರ್ ಇವತ್ತೇ ಮಾರ್ಗದರ್ಶನ ಇರ್ತಾರೆ. ಯಾವಾಗಲೂ ಮುಕ್ತವಾಗಿ ನಮ್ಮಲ್ಲಿ ಅವಕಾಶ ಇರ್ತದೆ. ಎಲ್ಲ ಸಾರ್ವಜನಿಕರು ಹಳ್ಳಿಯಿಂದ ಬರೋರು ಇಲ್ಲಿ ಬಂದು ನೀರು ಕುಡಿಯೋದಕ್ಕೆ ಆಗಲಿ ಕುತ್ಕೊಳ್ಳೋದಕ್ಕೆ ಆಗಲಿ ಎಲ್ಲ ವ್ಯವಸ್ಥೆ ಐತೆ. ಇದು ನಮ್ಮದೇ ಸಂಜೆ ಮೈದಾನಕ್ಕೂ ಹಣನೂ ಇವ್ರಿಗೆ ಬರ್ತದೆ. ಅದರಿಂದ ಸರ್ ಈಗ ನಮ್ಮ ಒಂದು ವಿಚಾರ ಇಲ್ಲಿವರೆಗೂ ಮಾತಾಡಿದ್ದೀವಿ. ನಮ್ಮ ಮನವಿ ನಿಮ್ಗೆ ಅವ್ರ ಮೇಲೇ ಕೊಡ್ತೀವಿ ಸರ್. ಅವರ ದತ್ತಕ್ಷಿಣದಿಂದ ಮಾಡಬೇಕು ಅಂತ ಹೇಳ್ತಾರೆ. ಜಗಣ್ಣವರು ಅವರೊಂದು ಮಾತಾಡ್ತಾರೆ ಸರ್. ನಮ್ಮ ಒಂದು ಮನವಿನ ನಿಮಗೆ ಕೊಟ್ಕೊಡ್ತೀವಿ ಸರ್. ರವರಿಗೆ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಮಾನ್ಯರೇ, ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಪಾಂಡವಪುರ ಪುರಸಭೆಗೆ ಸತೀಶ್ ಕುಮಾರ್ ಅವರು ಮುಖ್ಯಾಧಿಕಾರಿಯಾಗಿ ಬಂದ ನಂತರ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಮೊನ್ನೆ ಗಣಪತಿ ವ್ಯಾಪಾರಿಗಳಿಂದ 80,000 ಹಣಕ್ಕೆ ಬೇಡಿಕೆ. ಎರಡನೇದು, ಸಾರ್ವಜನಿಕರೊಂದಿಗೆ ಸತೀಶ್ ಕುಮಾರ್ ಅನುಚಿತವಾಗಿ ವರ್ತಿಸಿದ್ದಾರೆ. ಪುರಸಭೆ ಭ್ರಷ್ಟಾಚಾರ ಹಾಗೂ ಕೆಲಸದ ವಿಳಾಸದ ಬಗ್ಗೆ ಪ್ರಶ್ನೆ ಮಾಡುವ ವ್ಯಕ್ತಿಗಳಿಗೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸುವುದಾಗಿ ಬೆದರಿಕೆ ಹಾಕುತ್ತಾರೆ. ಸತೀಶ್ ಕುಮಾರ್ ಹುದ್ದೆ ಮುಖ್ಯಾಧಿಕಾರಿಯ ಹುದ್ದೆ ಆಗಿಲ್ಲದಿದ್ದರೂ ಕೆಳಹಂತದ ಅಧಿಕಾರಿಯಾಗಿದ್ದು ಇವರನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು. ಮುಖ್ಯಾಧಿಕಾರಿ ಹುದ್ದೆಯಲ್ಲಿರುವ ಅರ್ಹ ವ್ಯಕ್ತಿಗಳನ್ನು ನೇಮಕ ಮಾಡಲು ಜನರು ಒತ್ತಾಯಿಸುತ್ತಿದ್ದಾರೆ. 5ನೇದು, ಸತೀಶ್ ಕುಮಾರ್ ಈ ಹಿಂದೆ ಕೆಲಸ ಮಾಡಿದ ಸ್ಥಳಗಳಲ್ಲಿ ಭ್ರಷ್ಟಾಚಾರ ಮಾಡಿರುವ ಆರೋಪಗಳಿವೆ. ಜೊತೆಗೆ ಇವರ ವಿರುದ್ಧ ಲೋಕಾಯುಕ್ತ ಸೇರಿದಂತೆ ಇತರೆ ಇಲಾಖೆಗಳಲ್ಲಿ ಪ್ರಕರಣ ತನಿಖೆಯಲ್ಲಿದೆ. ಇಂತಹ ಭ್ರಷ್ಟ ಜನವಿರೋಧಿ ಸರ್ವಾಧಿಕಾರಿ ಸತೀಶ್ ಕುಮಾರ್ ಅವರನ್ನು ಬಿಡುಗಡೆಗೊಳಿಸಿ ಸಮಾಜಮುಖಿ ಇರುವಂಥ
ಮಾಡುವಂಥ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ಪುರಸಭೆಗೆ ನೇಮಕ ಮಾಡಬೇಕಾಗಿ ಕೋರಿಕೊಳ್ತಾರೆ. 6ನೇದು ಸತೀಶ್ ಕುಮಾರ್ ಅವರು ಅವರನ್ನು ಅಕ್ರಮ ಕೆಲಸಗಳನ್ನು ಪ್ರಶ್ನೆ ಮಾಡಿದಂಥ ಹಾಲಿ ಪುರಸಭಾ ಸದಸ್ಯರನ್ನು ಜೈಲಿಗೆ ಕಳಿಸಿರುವ ಅಪಕೀರ್ತಿ ಇವರ ಮೇಲಿದ್ದು ಪಾಂಡವಪುರದಲ್ಲಿಯೂ ಸಹ ಪ್ರಶ್ನೆ ಮಾಡುವವರನ್ನು ಜೈಲಿಗೆ ಕಳಿಸುವ ಸಾಧ್ಯತೆ ಇರುವುದರಿಂದ ತಕ್ಷಣ ಇವರನ್ನು ಹುದ್ದೆಯಿಂದ ಬಿಡುಗಡೆಗೊಳಿಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಸರ್. ಒಂದು ಸರಿ ನಮ್ಮ ಮುಖ್ಯನ ಡಿ ಸಿ ತಲುಪಿಸ್ತೀವಿ. ಇನ್ನು ತಹಸೀಲ್ದಾರ್ ಆಫೀಸಿಗೆ ಬರ್ಬೋದು, ಇನ್ಸ್ಪೆಕ್ಟರ್ ಆಫೀಸಿಗೆ ಬರ್ಬೋದು, ಎಲ್ಲ ಡೈರೆಕ್ಟ್ ಸರ್. ಅಧ್ಯಕ್ಷ ಚೇಂಬರ್ ಹಂಗೆ ಇದೆ. ಅದೇನು ವಿಶೇಷತೆ ಗೊತ್ತಿಲ್ಲ, ಅಧ್ಯಕ್ಷರು ಗಮನಕ್ಕೆ ಬಂದೈತೋ ಗೊತ್ತಿಲ್ಲ ಸರ್. ನಾವು ಈ ಕಡೆ ಬಂದಿಲ್ಲ, ಒಂದು 2 ತಿಂಗಳಾಗಿತ್ತು. ಬಂದು ನೋಡಿದಾಗ ಮೊನ್ನೆ ಇಲ್ಲಿ ಬರೀ ಜನಪ್ರತಿನಿಧಿಗಳಿಗೆ ಮಾತ್ರ ಪ್ರವೇಶ ಅಂತ ಬೋರ್ಡ್ ಹಾಕಿ ಒಂದು ಸಪ್ರೇಟ್ ಅವರೇ ಒಂದು ಚೇಂಬರ್ ಮಾಡಿಸ್ಕೊಂಡ್ರು. ಹೊರಗಡೆ ಒಂದು ಆಂಟಿ ಚೇಂಬರ್ ಐತೆ, ಇನ್ನೊಂದು ಎಲ್ಲ ಒಬ್ಬರನ್ನ P1 ಹೊರಗಡೆ ಹಾಕಿ ಯಾರು ಬಂದ್ರು ಏನು ಅಂತ ಹೇಳ್ಬೇಕು, ಮಾತಾಡಬೇಕು, ಇವ್ರದೇ ಆದಂಥ ಡೀಲ್ ಮಾಡ್ಕೋಬೇಕು. ಈ ಥರದ ಪ್ರಕರಣ ಮಾಡಿದ್ದೇವೆ. ಆಮೇಲೆ ಇದೇನು ಹೇಳ್ತಾ ಇದ್ದೀವಿ ಇದೆಲ್ಲ ದಾಖಲಾತಿ ಮುಖ್ಯನ ಇಟ್ಕೊಂಡಿದ್ದೀವಿ. ಎಲ್ಲ ಇದ್ರ ಸಮೇತನೇ ಕೊಡ್ತೀವಿ ಸರ್. ಸಾಕ್ಷಿ ಸಮೇತ 80,000 ಕೇಳಿ ನಡೆದಿರ್ತಕ್ಕಂಥದ್ದು, ರೆಕಾರ್ಡು, ವಿಡಿಯೋ ಮಾಡಿರೋದು, ಆಡಿಯೋ ಮಾಡಿರೋದೆಲ್ಲ ರೆಕಾರ್ಡ್ ಸಮೇತ ಇಟ್ಟಿದ್ದೀವಿ ಸರ್. ಮತ್ತು ಇವ್ರು ಏನೇನು ಲಂಚ ಪ್ರಕರಣ ಯಾರ್ಯಾರ ಕೇಳೋರಂಥ ವ್ಯಕ್ತಿಗಳೆಲ್ಲ ಕರೆಸಿದ್ದೀವಿ ಸರ್. ಇಷ್ಟೆಲ್ಲ ಆಗೈತೆ. ಇದನ್ನು ಯೋಚನೆ ಮಾಡಿ ಶಾಸಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶಾಸಕರ ಗಮನಕ್ಕೆ ಇವತ್ತು ಬಂದು ಅವರು ಸಹ ಫೋನಲ್ಲಿ ಮಾತಾಡಿದ್ರು. ಅವ್ರ ಮೇಲೆ ಆಕ್ಷನ್ ತಗೋತೀನಿ ಅಂತ ಹೇಳಿದರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆ. ಮಾಜಿ ಅಧ್ಯಕ್ಷ ನಾನು ಅನೇಕ ಎಸ್ ಪಿ ಸಾಹೇಬರು, ತಹಸೀಲ್ದಾರ್ ಸಾಹೇಬರುಗಳು ಜೊತೆ ಕೆಲಸ ಮಾಡ್ತೀನಿ. ರಾಜಗೋಪಾಲ್ ಅವರು, ಎಸ್ ಪಿ ಚಿಕ್ಕಿಮಯ್ಯ ಅವರು, ಆ ಟೈಮ್ನಲ್ಲೆಲ್ಲ ನಾನು ಆಡಿದ್ದೀವಿ. ನಾವು ಜನಪ್ರತಿನಿಧಿಗಳು, ಜನರಿಂದ ಆರಿಸಿ ಬಂದಿರುವಂಥವ್ರು, ನಾಗರಿಕ ಬಂಧುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಪುರಸಭೆ ಅಧಿಕಾರಿಗಳು ತುಂಬ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ಕಡಿವಾಣನೇ ಇಲ್ಲ. ಸರ್ಕಾರಿ ಗೋಮಾಳ, ಸರ್ಕಾರಿ ಜಮೀನು ಮತ್ತು ಬೇರೆಯವ್ರದ್ದು ಖಾತೆಯಾಗದೇ ಇರುವಂಥ ಸರ್ಕಾರಿ ಜಮೀನನ್ನ ಡೂಪ್ಲಿಕೇಟ್ ಪತ್ರ ಮಾಡಿಕೊಂಡು ವಿತರಣೆ ಮಾಡಿ ಚೀಫ್ ಆಫೀಸರು ದುಡ್ಡು ಮಾಡ್ತಾ ಇದ್ದಾರೆ. ಸತೀಶ್ ಕುಮಾರ್ ಒಬ್ಬರೇ ಅಲ್ಲ, ಈತ ಭ್ರಷ್ಟರಲ್ಲಿ ಭ್ರಷ್ಟ. ಈ ಹಿಂದೆ ನಾನು ತಮಗೆ ಮನವಿ ಮಾಡ್ಕೊಳ್ಳೋದು, ಕೆಂಪದಾಸಯ್ಯ, ಕರಿ ಬಸವಯ್ಯ ಅವ್ರ ಕೈ ಕೆಳಗಡೆ ಇದ್ದಂಥ ಸಿಬ್ಬಂದಿ ವರ್ಗ ಅವರು, ನಾನು ಯಾರು ಹೆಸರು ಮಹಾದೇವ ಸ್ವಾಮಿ ಅಂತ ಸರ್, ಮಹಾದೇವ ಸ್ವಾಮಿ ಮತ್ತು ಪಳನಿ ಇವರು ಈ ಸಂದರ್ಭದಲ್ಲಿ ಬೇಡದೇ ಇರುವಂಥ ಭ್ರಷ್ಟಾಚಾರ ನಡೆದಿದೆ. ಇವನ್ನೆಲ್ಲ ಸೇರಿ ಅಲ್ಲಿಂದ ಇಲ್ಲಿ ತನಕ ಇದನ್ನು ಲೋಕಾಯುಕ್ತ ತನಿಖೆಗೆ ಒಳಪಡಿಸೋಕ್ಕೆ ನಾವು ತಮಗೆ ಮನವಿ ಕೊಡ್ತೀವಿ, ದಾಖಲೆ ಸಮೇತ ಕೊಡ್ತೀವಿ. ಅದನ್ನು ತಾವು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಬನ್ನಿ ಅಧ್ಯಕ್ಷರೇ, ನೀವು ಸ್ವಲ್ಪ ನೀವು ಬಾಬಣ್ಣ ನೆನಕಲ್ಲಿ ಎದುರಿಸ್ಬೇಕು. ಅಧ್ಯಕ್ಷರು ಎಲ್ಲರೂ ಕೂಡ ಪುರಸಭೆ ಅಧ್ಯಕ್ಷರು ಒಳಗಂತೆ ಎಲ್ಲರೂ ಭಾಗಿಯಾಗಿರಿ. ಮಾಧ್ಯಮದ ಮಿತ್ರರು ಕೂಡ ಎಲ್ಲರೂ ಅರ್ಜಿ ಮಾಡ್ತಾ ಇದ್ದಾರೆ. ಏನು ಪುರಸಭೆ ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಒಂದು 80,000 ಅಂತ ಒಂದು ಮತ್ತಿತರ ಸಮಸ್ಯೆಗಳ ಕುರಿತಾಗಿ ತಾವು ಏನು ಮನವಿಯನ್ನು ಕೊಟ್ಟಿದ್ದೀರಿ. ತಮ್ಮ ಮೊದಲನೇದಾಗಿ ನಾನೇನಂದರೆ ಹೋರಾಟಗಾರರ ಬಗ್ಗೆ ನನಗಂತೂ ವೈಯಕ್ತಿಕವಾಗಿ ಅಪಾರವಾದಂಥ ಗೌರವ ಇದೆ. ನೀವೆಲ್ಲ ಮನೆಗಳಲ್ಲಿ ಮನೆ ಮಟ್ಟದ ಕೆಲಸ ಬಿಟ್ಟು ಬೀದಿಗೆ ಬಂದು ಕೂತ್ಕೊಂಡು ಹೋರಾಡ್ತೀರಿ ಅಂದರೆ ನಿಮ್ಗಾಗಿರೋನ್ನೇನು ಸರಿಪಡಿಸಬೇಕು, ನನಗಾಗಿರೋಂಥ ಅನ್ಯಾಯ ಇನ್ನೊಂದು 10 ಜನಕ್ಕೆ ಬೇರೆಯವ್ರಿಗೆ ಆಗಬಾರ್ದು ಅಂತ. ಈಗ ಯೋಗೇಶ್ವರ ತರಕಾರಿ ಮಾರಲ್ಲ, ಬಟ್ ಇನ್ನಾರ 3 ಜನ ತರಕಾರಿ ಮಾರೋರಿಗೆ ಅನಾನುಕೂಲ ಆಗಬಾರ್ದು ಅಂತ. ಅಂದರೆ ಒಬ್ಬ ಹೋರಾಟಗಾರ ಯಾವಾಗಲೂ ಇನ್ನೂ 4 ಜನಕ್ಕೆ ಅನುಕೂಲ ಆಗಿ ನಮ್ಮ ಮನೋಭಾವದಲ್ಲೇ ಬರ್ತಾರೆ. ಹಾಗಾಗಿ ತಮ್ಮನ್ನು ಮೊದಲನೇದಾಗಿ ಅಭಿನಂದಿಸ್ತೀನಿ ತಮ್ಮ ಒಂದು ಮನಸ್ಥಿತಿಗೆ. ನಾನು ಕೂಡ ಎಸಿಯಾಗಿ ಬಂದ ಮೇಲೆ ನೋಡ್ತಾ ಇದ್ದೀನಿ, 16 ತಾಲೂಕುಗಳಲ್ಲಿ ಕೆಲಸ ಮಾಡಿದ್ದೀವಿ. ಪಾಂಡವಪುರದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ. ಅಂದರೆ ಏನು ಪ್ರತಿಯೊಂದನ್ನು ಪ್ರಶ್ನೆ ಮಾಡೋಂಥ ಒಂದು ಮನೋಭಾವನೆ ಇದೆ. ಅದು ಭಾಳ ಒಳ್ಳೆಯ ಗುಣ. ಅದು ಯಾವ ಅಧಿಕಾರಿಗಳು ಕೂಡ ದೊಡ್ಡವರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ದೊಡ್ಡವರು. ಆ ಒಂದು ಮನಸ್ಥಿತಿಯಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳಿಂದ ಏನೆಲ್ಲ ಕೆಲಸಗಳಾಗಬೇಕು ಅದನ್ನು ಮಾಡಿಸ್ಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಪಾಂಡವಪುರ ಜನತೆಯನ್ನು ಅಭಿನಂದಿಸ್ತೀನಿ. ತಮ್ಮ ಹೋರಾಟದ ಮನಸ್ಥಿತಿಗೆ ಒಬ್ಬ ಅನಕ್ಷರಸ್ಥ ಹೋದರೂ ಕೂಡ ನ್ಯಾಯ ಕೇಳ್ತೀನಿ ಕೊಟ್ಟು ಒಳ್ಳೆಯ ಗುಣ ಅದು ಪ್ರಜಾಪ್ರಭುತ್ವದಲ್ಲಿ. ಈ ವಿಚಾರದಲ್ಲಿ ನಾನು ಎಲ್ಲವನ್ನೂ ಸರಿಪಡಿಸ್ಬಿಡ್ತೀನಿ ಅಂತ ಹೇಳೋದಿಲ್ಲ. ಈಗ ತಮ್ಮ ವರ್ಷವನ್ನು ಕೇಳಿಸ್ಕೊಂಡಿದ್ದೀವಿ. ನಾವು ಯಾವಾಗಲೂ ತೀರ್ಮಾನಗಳನ್ನು ತೆಗೆದುಕೋಬೇಕಾದಾಗ 2 ಕಡೆ ಕೇಳಿಸ್ಕೋಬೇಕು. ಅವರು ಏನಿದೆ
ಒಂದು ನೋಟಿಸ್ ಕೊಟ್ಟು ಅವರಿಂದಲೂ ಕೂಡ ವಿವರಣೆಯನ್ನು ಕೇಳ್ತೇವೆ. ಇಮಿಡಿಯೇಟಾಗಿ ಏನೇನು ಬಗೆಹರಿಸ್ಬೋದು, ಈ ಸೂಕ್ತದಲ್ಲಿ ಏನಾದ್ರು ರಸೀತಿ ಎರೆಯೋದು ಅದನ್ನೆಲ್ಲ ನಾಳೆಯಿಂದಲೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದನ್ನು ಮಾಡಿಸೋಣ. ಶೌಚಾಲಯಕ್ಕೆ ಅವಕಾಶ ಕೊಡೋದು ಹೆಣ್ಮಕ್ಳಿಗೆಲ್ಲ ಅದನ್ನು ಮಾಡಿಸೋಣ. ಆ ಆಂಟಿ ಚೇಂಬರ್ಗೆ ಕೇವಲ ಜನಪ್ರತಿನಿಧಿಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ತುರ್ತು ಸಭೆ ನಡೀತಾ ಇರುವಾಗ ಎಲ್ಲ ಒಂದಷ್ಟು ಒಂದು ಅರ್ಧ ಗಂಟೆ ತಡ ಮಾಡ್ಬೋದು ಬಿಟ್ಟರೆ ಸಾರ್ವಜನಿಕರಿಗೆ ಮುಖ್ಯವಾಗಿ ಅವಕಾಶ ಇರಬೇಕು ಸರ್ಕಾರಿ ಕಚೇರಿಗಳಿಗೆ. ಅದನ್ನು ವಿಶ್ವತರ ಬೆಳಿಗ್ಗೆಯಿಂದಲೇ ಮಾಡಿಸೋಣ. ಸ್ಥಳೀಯ ಸಂಸ್ಥೆಗಳನ್ನು ನೋಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಪಿ ಡಿ ಪ್ರಾಜೆಕ್ಟ್ ಡೈರೆಕ್ಟರ್ DUDC ಇಂದ ಅರ್ಬನ್ ಡೆವಲಪ್ಮೆಂಟಿಂದ ಅವ್ರ ಗಮನಕ್ಕೂ ಕೊಡ್ತೀನಿ. ಆಮೇಲೆ ಜಿಲ್ಲಾಧಿಕಾರಿಗಳು ಕೂಡ ನಾನು ಇವತ್ತೇ ವರದಿಯನ್ನು ಕೊಡ್ತೀನಿ. ಆ ಜಿಲ್ಲಾಧಿಕಾರಿಗಳು ಕೂಡ ಕೂಲಂಕುಷವಾಗಿ ವರದಿಯನ್ನು ಪಡೆದು ಸರ್ಕಾರಕ್ಕೂ ಕೂಡ ವರದಿಯನ್ನು ಕೊಡ್ತಾರೆ. ನಮ್ಮ ಹಂತದಲ್ಲಿ ನಾನು ಕೂಡ ಏನು ಈ ಮರಣ ಪ್ರಮಾಣ ಪತ್ರ ಕೊಡೋದು, ಬೇರೆ ಬೇರೆ ಏನೇನು ಸಾರ್ವಜನಿಕ ಖಾತೆ ಈ ಥರ ಸೌಲಭ್ಯ ಕೊಡೋದ್ರಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ನಾನು ಕೂಡ ಭೇಟಿ ಮಾಡಿ ನನ್ನ ಅಧಿಕಾರ ಅದು ನಾನು ಬರಬೇಕಿತ್ತು. ಎಷ್ಟೊಂದು ಸಾರಿ ಹಂಚ್ಕೊಂಡಿದ್ದೆ. ನಾನು ಮುಂಚೆ ತಹಸೀಲ್ದಾರ್ ಇದ್ದಾಗಲೇ ಎಲ್ಲ ಮುನ್ಸಿಪಾಲಿಟಿ ಚೆಕ್ ಮಾಡ್ತಿದ್ದೆ ಹೋಗಿ. ಅಲ್ಲಿ ತುಂಬ ಅಧಿಕ ಕಾರ್ಯದಿರ್ತದ 4 ತಾಲೂಕು ನೋಡ್ಕೋಬೇಕಾಗಿ ಬರೋಕ್ಕಾಗಿರಲಿಲ್ಲ. ನಾನು ಖಂಡಿತ ಈ ಕಡೆ ನಿಗಾ ವಹಿಸ್ತೀನಿ. ಸುಲಭವಾಗಿ ಬಗೆಹರಿಸೋದನ್ನು ಖಂಡಿತ ಬಗೆಹರಿಸ್ತೀನಿ.